ಎಟ್ ಪ್ರೆಸೆಂಟ್ BDAಯಲ್ಲಿ ನಡೀತಿರುವಂಥ ಸಿಚುವೇಶನ್ನ ಕಂಪೇರೇಟಿವ್ ಇಂದಿನ ಒಂದು ಅವ್ಯವಸ್ಥೆಗೆ ಕಂಪೇರ್ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳು, ಕೇವಲ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ, ಅದು ಅಮೂಲಾಗ್ರ ಬದಲಾವಣೆ ಇವತ್ತು BDAಯಲ್ಲಿ ಕಂಡುಬಂದೆ ಅಂತ ಹೇಳೋದು ಕೂಡ ತಪ್ಪಾಗಕ್ಕಿಲ್ಲ, ಅದೇ ರೀತಿ ಉತ್ಪ್ರೇಕ್ಷೆ ಆಗಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ BDAದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಪ್ರಮುಖವಾಗಿ ರೈತರು, ಅದೇ ರೀತಿ ಸಾರ್ವಜನಿಕರು ತಮ್ಮ ಸೈಟ್ಗಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು, ಅಂತಹ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೇರವಾಗಿ 1-to-1 ಇವತ್ತು ಕಮಿಷನರ್ ಅವರನ್ನ ಭೇಟಿ ಮಾಡುವಂಥ ಒಂದು ಅವಕಾಶವನ್ನ ಮಣಿವಣ್ಣ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸಾರ್ವಜನಿಕರು ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಸೆಕ್ಯೂರಿಟಿಗಳನ್ನ, ಅಲ್ಲಿರುವಂಥ ಪೊಲೀಸರನ್ನ ನೀವು ಅಲ್ಲಿಂದ ದಾಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ಮಧ್ಯಾಹ್ನ 3 ಗಂಟೆಯ ಮೇಲೆ ಮಾತ್ರ ಹೊರಗಡೆ ಪ್ರವೇಶ ಇತ್ತು. ಅದು ಕೂಡ ಸೀಮಿತ ಸಂಖ್ಯೆಯ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಮಾತ್ರ ಅವಕಾಶವನ್ನ ಬಂದಂತಹ ಜನರಿಗೆ ಕಲ್ಪಿಸಲಾಗ್ತಾ ಇತ್ತು. ಆದರೆ ಮಣಿವಣ್ಣನವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಪಾದನೆಗಳು ಬಂದಿತ್ತು. BDA ಅನ್ನುವಂಥದ್ದು ಇವತ್ತು ಕಮಿಷನ್ ಏಜೆಂಟ್ಗಳ ಅಡ್ಡೆ ಆಗಿದೆ, ದಲ್ಲಾಳಿಗಳ ಅಡ್ಡೆ ಆಗಿದೆ. ಅದೇ ರೀತಿ ಅಲ್ಲಿ ಕೇವಲ ಹಣ ವಹಿವಾಟವನ್ನು ಮಾಡುವಂಥವರಿಗೆ ಒಂದು ದೊಡ್ಡ ಮಟ್ಟದ ಅಡ್ಡೆ ಆಗಿದೆ ಅನ್ನುವಂಥ ಒಂದು ಆರೋಪ ಏನು ಮಣಿವಣ್ಣನವರಿಗೆ ಕೇಳಿ ಬಂದಿತ್ತು. ಅದೆಲ್ಲದಕ್ಕೂ ಕೂಡ ತಿಲಾಂಜಲಿ ಹಾಕುವಂಥ ಪ್ರಯತ್ನವನ್ನ ಮಣಿವಣ್ಣನವರು ಅಧಿಕಾರ ವಹಿಸಿಕೊಂಡಂತ ದಿನದಿಂದಲೇ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಣಿವಣ್ಣನವರು BDAಯ ಆಡಳಿತಾತ್ಮಕ ಸ್ವರೂಪವನ್ನು ಬದಲಾಯಿಸಿದ್ರ ಜೊತೆಗೆ ತಾಂತ್ರಿಕವಾಗಿ ಅಲ್ಲಿ ನಡೀಬೇಕಾದಂಥ ಕೆಲಸಗಳು ತುಂಬಾ ನಿಧಾನಗತಿಯಲ್ಲಿ ನಡೆಯುವಂಥ ಪರಿಸ್ಥಿತಿ ಇತ್ತು, ತುಂಬಾ ವಿಳಂಬವಾದಂಥ ರೀತಿಯ ಒಂದು ವ್ಯವಸ್ಥೆಯಲ್ಲಿತ್ತು. ಆದರೆ ಎಲ್ಲದಕ್ಕೂ ಕೂಡ ಇವತ್ತು ಆಮೆಗತಿಯಲ್ಲಿ ನಡೀತಿತ್ತು ಅಂತ ನಾವೇನು ಹೇಳ್ತೀವಿ, ಆಮೆಗತಿಯ ಆ ಒಂದು ಕೆಲಸಗಳಿಗೆ ಇವತ್ತು ಚುರುಕನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ